ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿಯ ಸಮುದಾಯ ಎನ್ನುವಂತಹ ಒಂದು ಪರಿಸರ ಅಧ್ಯಯನ ಘಟಕದ ಮೇಲೆ ಇಲ್ಲಿ ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು, ಆದರ್ಶ ವಿದ್ಯಾಲಯ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮತ್ತು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗ್ತದೆ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ, ಒಂದು ನಿಶ್ಚಿತ ಭೂ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹ ಇದು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಸಮಾಜ, ಬಿ ಆಪ್ಷನ್ ಸಮುದಾಯ, ಡಿ ಆಪ್ಷನ್ ಅರಣ್ಯ ಹಾಗೂ ಡಿ ನಗರ. ಇಲ್ಲಿ ನೋಡ್ಬೋದು, ಒಂದು ನಿಶ್ಚಿತ ಭೂ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹ ಅಂದರೆ ಅದು ಒಂದು ಸಮುದಾಯ ಆಗುತ್ತೆ. ಸೊ ಬಿ ಇದೆಲ್ಲ ಆಪ್ಷನ್ ಅದು ಸರಿಯಾದ ಉತ್ತರ ಆಗುತ್ತದೆ. ಎರಡನೇದಾಗಿ, ಭಾರತದಲ್ಲಿ ಶೇಕಡ ಎಷ್ಟು ಭಾಗದಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ? ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಎ 69 ಶೇಕಡ, ಬಿ 72, ಸಿ 71, ಡಿ 73. ಇಲ್ಲಿ ಭಾರತದಲ್ಲಿ ಶೇಕಡ 72ರಷ್ಟು ಜನರು ಇಲ್ಲಿವರೆಗೂ ಕೂಡ ಗ್ರಾಮಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಇನ್ನು ನೆಕ್ಸ್ಟ್ ಮೂರನೇದಾಗಿ ನೋಡೋಣ, ಭಾರತದ ಶೇಕಡ ಎಷ್ಟು ಭಾಗದಷ್ಟು ಜನರು ಇಂದಿಗೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ? ಇಲ್ಲಿ ನೋಡ್ಬೋದು, ಶೇಕಡ 69, ಶೇಕಡ 70 ಹಾಗೂ ಶೇಕಡ 71 ಹಾಗೂ ಶೇಕಡ 72. ಈ ರೀತಿಯಾಗಿದ್ದಾಗ ಯಾವುದು ಸರಿಯಾದ ಉತ್ತರ ಅಂತ ನೋಡೋಣ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಭಾರತದಲ್ಲಿ ಶೇಕಡ ಎಷ್ಟು ಭಾಗದಷ್ಟು ಜನರು ಅಂದಾಗ ಇಲ್ಲಿ ಶೇಕಡ 70ರಷ್ಟು ಜನರು ಈಗಲೂ ಕೂಡ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಯಾಕಂದರೆ ಭಾರತ ಒಂದು ಹಳ್ಳಿಗಳ ದೇಶ. ಇಲ್ಲಿ ನಮ್ಮ ದೇಶದಲ್ಲಿ ಶೇಕಡ 70ರಷ್ಟು ಜನರು ಇಲ್ಲಿವರೆಗೂ ಕೂಡ ಕೃಷಿಯನ್ನೇ ಅವಲಂಬಿಸಿ ಅಥವಾ ವ್ಯವಸಾಯವನ್ನು ಅವಲಂಬಿಸಿ ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ, ಶೇಕಡ 70 ಅದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 4ನೇ ಪ್ರಶ್ನೆ ನೋಡ್ಬೋದು, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಯೋಜನೆ. ಇಲ್ಲಿ ಎ ಭಾಗ್ಯಶ್ರೀ ಯೋಜನೆ, ಬಿ ಗೃಹಲಕ್ಷ್ಮಿ ಯೋಜನೆ, ಸಿ ಭಾಗ್ಯಲಕ್ಷ್ಮಿ ಯೋಜನೆ, ಡಿ ಯಾವುದು ಅಲ್ಲ. ಇಲ್ಲಿ ಇದರ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಇದೆಯಲ್ಲ, ಸಿ ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 5ನೇ ಪ್ರಶ್ನೆ, ಭಾರತದಲ್ಲಿ ಸುಮಾರು ಡ್ಯಾಶ್ ಅಂದರೆ ಎಷ್ಟು ಸಾವಿರ ನಗರಗಳಿವೆ ಅಂತ ಇಲ್ಲಿ ಕೇಳಲಾಗಿದೆ. ಎ 5, ಬಿ 6, ಸಿ 7, ಡಿ 8. ಇಲ್ಲಿ ಮೊದಲನೇ ಆನ್ಸರ್ ಇದೆಯಲ್ಲ, ಎ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗುತ್ತದೆ. ಭಾರತದಲ್ಲಿ ಇಲ್ಲಿ 5,000 ನಗರಗಳಿವೆ. ಇನ್ನು 6ನೇ ಪ್ರಶ್ನೆ, ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಹಾನಗರಗಳು ಭಾರತದಲ್ಲಿ ಎಷ್ಟಿವೆ ಅಂತ ಕೇಳಿದ್ದಾರೆ. ಅಂದರೆ ಭಾರತದಲ್ಲಿ ಇಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಅಂದರೆ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಮಹಾನಗರಗಳು ಇಲ್ಲಿ ಎಷ್ಟಿದ್ದಾವೆ ಅಂತ ನೋಡ್ತಾ ಹೋದರೆ ಎ 26, ಬಿ 27, ಸಿ 28, ಡಿ 30 ಅಂತಿದೆ. ಇಲ್ಲಿ ಬಿ ಆನ್ಸರ್ ಇದೆಯಲ್ಲ 27 ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 7ನೇ ಪ್ರಶ್ನೆ, ದಟ್ಟ ಅರಣ್ಯಗಳಲ್ಲಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪು ಇದು ಅಂದಾಗ ಎ ನಗರ ಸಮುದಾಯ, ಬಿ ಗ್ರಾಮೀಣ ಸಮುದಾಯ, ಸಿ ಬುಡಕಟ್ಟು ಸಮುದಾಯ, ಸಿ ಡಿ ಹಳ್ಳಿ ಸಮುದಾಯ. ಇಲ್ಲಿ ದಟ್ಟ ಅರಣ್ಯಗಳಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಜನರ ಅಥವಾ ಕುಟುಂಬಗಳ ಗುಂಪಿಗೆ ನಾವು ಇಲ್ಲಿ ಬುಡಕಟ್ಟು ಸಮುದಾಯ ಅಂತ ಕರಿತೀವಿ. ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 8ನೇ ಪ್ರಶ್ನೆ, ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿರುವ ಬುಡಕಟ್ಟು ಸಮುದಾಯ ಅಂದಾಗ ಇಲ್ಲಿ ನೋಡ್ಬೋದು 4 ಇವೆ ಆಪ್ಷನ್ಸ್ಗಳು. ಇಲ್ಲಿ ಎ ಸೋಲಿಗರು, ಬಿ ಕೊರಗರು, ಡಿ ಅಥವಾ ಸಿ ಜೇನು ಕುರುಬರು ಮತ್ತು ಡಿ ಎರವರು ಅಂತಿದೆ. ಇಲ್ಲಿ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿರುವಂತಹ ಒಂದು ಬುಡಕಟ್ಟು ಸಮುದಾಯ ಯಾವುದು ಅಂದರೆ ಅದು ಸೋಲಿಗರು, ಎ ಆಪ್ಷನ್. ಇನ್ನು ನೆಕ್ಸ್ಟು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಬುಡಕಟ್ಟು ಸಮುದಾಯ ಯಾವುದು ಅಂತ ನೋಡಬೇಕು. ಇಲ್ಲಿ ನೋಡ್ಬೋದು, ಈ ಬುಡಕಟ್ಟು ಸಮುದಾಯಗಳು ಇಲ್ಲಿ ಜಾಸ್ತಿಯಾಗಿ ಇರುವಂಥದ್ದು ಇಲ್ಲಿ ಒಂದು ಅರಣ್ಯಗಳಾಗಿರ್ಬೋದು ಅಥವಾ ಕಾಡುಗಳಲ್ಲಿ ಇರ್ತಾರೆ. ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ ಎ ಜೇನು ಕುರುಬರು ಮತ್ತು ಬಿ ಕೊರಗರು, ಸಿ ಸೋಲಿಗರು, ಡಿ ಎರವರು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥವ್ರು ಯಾರು ಅಂದರೆ ಕೊರಗರು, ಬಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ ಒಟ್ಟಾರೆ ಹೇಳುವುದಾದರೆ ಈ 9 ಪ್ರಶ್ನೆಗಳೊಂದಿಗೆ ಇನ್ನೊಂದು ಪ್ರಶ್ನೆಯನ್ನು ತಮ್ಮನ್ನು ತಿಳಿಸ್ಕೊಡ್ತೀನಿ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋಣ, ಕೊಡಗು ಜಿಲ್ಲೆಯಲ್ಲಿರುವ ಬುಡಕಟ್ಟು ಸಮುದಾಯ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಎ ಸೋಲಿಗರು, ಬಿ ಎರವರು, ಡಿ ಜೇನು ಕುರುಬರು ಹಾಗೂ ಸಿ ಜೇನು ಕುರುಬರು ಮತ್ತು ಡಿ ಕೊರಗರು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿರುವಂತಹ ಬುಡಕಟ್ಟು ಸಮುದಾಯ ಯಾವುದು ಅಂದರೆ ಇಲ್ಲಿ ಜೇನು ಕುರುಬರು ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ.